ಲಕ್ಷ್ಮಿ ಅವರೇ, ನನಗನ್ಸದೆ ಯು ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ವುಮನ್ ಆಫ್ ಕರ್ನಾಟಕ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಾನು ಬೇರೆ ಸ್ಟೇಟ್ ಬಜೆಟ್ಸ್ ಎಲ್ಲ ನೋಡಿದೆ, 34,000 ಕೋಟಿ ರೂಪಾಯಿಯನ್ನು ನಿಮ್ಮ ಇಲಾಖೆಯಿಂದ ನಮ್ಮ ಹೆಣ್ಣುಮಕ್ಕಳಿಗೆ ನೇರವಾಗಿ ಹೋಗ್ತಾ ಇದೆ. ಇದು ಮುಖ್ಯಮಂತ್ರಿಗಳಿಗೆ ನಿಮ್ಮ ಅನುಭವ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ಮೊದಲನೇದಾಗಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಕನಸಿತ್ತು, ನಾನು ತಮ್ಮ ಫೇಸ್ಬುಕ್ ಫಾಲೋವರು, ತಮ್ಮ ಡಿ ಪಿಯನ್ನು ನೋಡಿದೆ, ಬಸವಣ್ಣನವರ ಭಾವಚಿತ್ರವನ್ನು ಹಾಕಿದ್ದೀರಾ ಮತ್ತು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡಿದರೆ, ಅದಕ್ಕೂ ಕೂಡ ಒಂದು ಅಭಿನಂದನೆ ತಮಗೆ. ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನುವಂಥ ತಮ್ಮ ಮಹದಾಶೆ, ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ ಬಾರಿನೂ ತಾವು 17,000 ಕೋಟಿ ಅನುದಾನವನ್ನು ಇಟ್ಟಿದ್ರಿ. ಈ ಬಾರಿ 34,000 ಕೋಟಿ ಅನುದಾನ, ಸುಮಾರು 1,17,00,000 ಕುಟುಂಬದ ಯಜಮಾನಿಗಳಿಗೆ ಅದರ ಲಾಭ ಆಗ್ತಾಯಿದೆ. ಸರ್, ನಾನು ಅಕ್ರಾಸ್ ದ ಸ್ಟೇಟ್ ಓಡಾಡಬೇಕಾದ್ರೆ ತಮ್ಮ ಬಗ್ಗೆ ಬಹಳ ದೊಡ್ಡ ಒಂದು ಉಪಕಾರ ಸ್ಮರಣೆಯನ್ನು ನಮ್ಮ ಮಹಿಳೆಯರು ಇಟ್ಕೊಂಡಿದ್ದಾರೆ. ಬೇರೆ ಯಾರಿಗೆ ಮಾಡಿದರೂ ನೆನೆಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಮಹಿಳೆಯರು ಉಪಕಾರವನ್ನು ತಗೊಂಡ್ರೆ ಉಪಕಾರ ಸ್ಮರಣೆಯನ್ನೇ ಇಟ್ಕೊಂಡಿರ್ತಾರೆ ಸರ್. ಯಾಕಂದರೆ ಎಲ್ಲೋ ಏನೋ ಕಷ್ಟದಲ್ಲಿ ಇದ್ದಂಥವ್ರಿಗೆ 2,000 ರೂಪಾಯಿ ನಮಗೆ ಇಲ್ಲಿ ಕೂತ್ಕೊಂಡು ಕಡಿಮೆ ಅನಿಸ್ಬೋದು, ಬಟ್ ಅದು ಬಹಳ ದೊಡ್ಡ ಒಂದು ಸಹಾಯ ಹಸ್ತ ಆಗಿದೆ ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಅದೊಂದು ದೊಡ್ಡ ಒಂದು ಹೆಲ್ಪ್ ಆಗಿದೆ ಸರ್.